ಚಿತ್ರದುರ್ಗ ಜಿಲ್ಲಾ ಪೊಲೀಸ್ ಹಾಗೂ ಮೊಳಕಾಲ್ಮೂರು ಪೊಲೀಸ್ ಠಾಣೆ ವತಿಯಿಂದ ಅಪರಾಧ ತಡೆ ಮಾಸಾಚರಣೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂದರ್ಭದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರಾದ ವಸಂತ್ ವಿ ಅಸೂಡೆ ಅವರು ಹಾಗೂ ಪಿಎಸ್ಐ ಪಾಂಡುರಂಗಪ್ಪನವರು ಮಾತನಾಡಿದರು. ಅಪರಾಧಗಳ ಬಗ್ಗೆ ಕಾನೂನಿನ ಕ್ರಮಗಳು ಹಾಗೂ ಅಪರಾಧಗಳು ನಡೆದಾಗ ಹಾಗೆ ಕೈಗೊಳ್ಳುವ ಕ್ರಮಗಳು ಇತರ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗ, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅವ್ರು ಕೊರಳಲ್ಲಿ ಚೈನ್ ಐತೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾರೆ. ಫಸ್ಟ್ ಅಬ್ಸರ್ವ್ ಮಾಡಿದ್ದಾದ್ಮೇಲೆ ವಾಪಸ್ ಗಾಡಿ ಕಟ್ಕೊಂಡು ಬರ್ತಾ ಅಂದ್ರೆ ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಎಸ್ಪೆಷಲಿ ಒಬ್ಬೊಬ್ಬರೇ ಓಡಾಡ್ತಿರ್ತೀವಿ. ಹೆಣ್ಮಕ್ಳು ಬೆಳಿಗ್ಗೆ ವಾಕಿಂಗ್ ಹೋಗ್ತಾ ಇರ್ತಾರೆ, ನಿಮ್ಮ ಅಮ್ಮ ತಂಗಿಗಳು ಬೆಳಿಗ್ಗೆ ಹೋಗ್ತಾರೆ, ಹೊರಗಡೆ ಓಡಾಡ್ತಿರ್ತಾರೆ. ಆ ಸಮಯದಲ್ಲಿ ವಯಸ್ಸಾಗಿರೋ ಕಿಚ್ಚಾಗಿ ಅವರು ಕೊರಳಿಗೆ ಕೈ ಹಾಕಿ ಕರ್ಕೊಂಡು ಹೋಗ್ತಾರೆ. ಬಿದ್ರೆ ಬೀಳಿ ಅವ್ರಿಗೇನು ಭಗತ್ ಸಾಧ್ಯ. ಈ ಅಪರಾಧಗಳು ಆಗ್ತಾ ಇರುವಾಗ ನೀವು ಬೈಕಿನ ನಂಬರ್ ಪ್ಲೇಟ್ ನೋಡ್ಕೋಬೇಕು. ಅಟ್ಲೀಸ್ಟ್ ನಂಬರನ್ನು ನಾವು ನೋಡಿಕೊಂಡ್ರೆ ಅಟ್ಲೀಸ್ಟ್ ನಿಮಗೆ ನೆಕ್ಸ್ಟ್ ಏನಾದರೂ ಒಂದು ಕ್ಲೂ ಸಿಕ್ಕರೆ ಅಪರಾಧಗಳೆಲ್ಲ ಪತ್ತೆ ಹಚ್ಚಲಿಕ್ಕೆ, ಆರೋಗ್ಯನ ಪತ್ತೆ ಹಚ್ಚಲಿಕ್ಕೆ ಅಂತ ಕೆಲವರು ನಾವು ನಂಬರ್ ಪ್ಲೇಟನ್ನು ಕೂಡ ಫೇಕ್ ನಂಬರ್ ಪ್ಲೇಟ್ ಹಾಕೊಂಡು ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ನಾವು ಬೋರ್ಡ್ ಹಾಕೊಂಡು ಹೊರಗಡೆ ಓಡಾಡಬೇಕಾದ್ರೆ ಎಚ್ಚರಿಕೆಯಿಂದ ಓಡಾಡಬೇಕು. ಮದುವೆ ಕಾರ್ಯಕ್ರಮ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಬಸ್ನಲ್ಲಿ ಹೋಗ್ತಾ ಇರ್ತೀವಿ, ಬಸ್ನಲ್ಲಿ ನೋಡೋದು ಬಹಳ ಜನ ಇರುತ್ತೆ. ಈ ಅಪರಾಧಗಳು ಮಾಡ್ತಕ್ಕಂಥ ಯಾವಾಗ ಮಾಡ್ತಾರೆ ಅಂದ್ರೆ ಜನ ಇರಬೇಕು, ಬಹಳ ಗುಂಪು ಇರಬೇಕು, ರಶ್ ಇರಬೇಕು. ಆ ಸಮಯ ಬಸ್ಸಿಗೆ ಹತ್ತಾ ಇರ್ತಾರೆ, ಒಳ್ಳೆ ಸ್ಥಳ ಇರುತ್ತೆ, ಗುಂಪುಗಳಿರುತ್ತೆ, ನೂಕಾಟ ಅಲ್ವಾಟ ಇರುತ್ತೆ. ಆ ಸಮಯದಲ್ಲಿ ಅವರು ನಾವು ನಮ್ಮ ಜೊತೆಯಲ್ಲಿ ನಾವಿರ್ತೀವಿ, ಅವ್ರು ನಾವು ಗಮನ ಬೇರೆ ಚೈನ್ ಕಟ್ ಮಾಡ್ಕೊಂಡು ನೋಡೋದು. ನೆಕ್ಸ್ಟ್ ಎರಡನೇದಾಗಿ ಏನಿದೆ ನೋಡಿ, ಈ ಬಸ್ನಲ್ಲಿ ಹತ್ತುವಾಗ ಹೇಳಿದೆ. ನೆಕ್ಸ್ಟ್ ನೋಡ್ರಿ, ಮೂರನೇ ನೋಡ್ರಿ, ನಿಮ್ಮ ಗಮನ ಬೇರೆ ಸೆಳೆದು ಬ್ಯಾಗ್ ನಾವೇನು ಮಾಡ್ತೀವಿ, ನಿಮ್ಮಪ್ಪ ಅಥವಾ ಅಮ್ಮ ಬ್ಯಾಂಕಿಗೆ ಹೋಗ್ತಾರೆ, ಅಮೌಂಟ್ ಬಿಡಲಿಕ್ಕೆ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ, ಚಿಕ್ಕದಕ್ಕೆ ಆಸೆ ಬೀಳ್ತಾರೆ. ಅವ್ರು ಏನು ಮಾಡ್ತಾರೆ, ಕೆಲವು ರೂಪಾಯಿ ಚಿಲ್ಲರೆ ಇಲ್ಲ 10 ರೂಪಾಯಿದು ನೋಟ್ಗಳು ಒಂದು 10 ಬಿಸಾಕ್ತಾರೆ. ನಿಮ್ದೆಲ್ಲ ಅದು ದುಡ್ಡು ನಿಮ್ಮ ಅಪ್ಪ ಅಮ್ಮದೆಲ್ಲ ಕೆಳಗಡೆ ಬಿಸಾಕ್ತಾರೆ. ನಿಮ್ಗೆ ಏನು ಮಾಡ್ತಾರೆ, ಸರ್ ನಿಮ್ದು ಬಿಸಾಕ್ತಾರೆ. ನೀವೇನು ಮಾಡಿದ್ರು, ನಂದೇ ದುಡ್ಡು ಫ್ರೀ ಸಿಕ್ತು, 10 ರೂಪಾಯಿ 2 ರೂಪಾಯಿ ಅಂತ ನಿಮ್ಮ ಬಗ್ಗೆ ನಿಮ್ಮ ಮೈಂಡ್ ಗಮನ ಬೇರೆ ಕಡೆ ಹೋಗುತ್ತೆ. ಸೊ ನಿಮ್ಮ ಗಮನ ಬೇರೆ ಕಡೆ ಹೋಗಿ ಅವ್ರೇನು ಮಾಡ್ತಾರೆ, ನಿಮ್ಮ ಬ್ಯಾಗಿಂದ ಹೋಗ್ತಾರೆ, ಎತ್ಕೊಂಡು ಹೋಗ್ತಾರೆ. ಸೊ ಆದ್ರಿಂದ ನಾವು ಬ್ಯಾಂಕ್ಗಳ ಹತ್ರ ಅಥವಾ ATM ಹತ್ರ ಅಮೌಂಟ್ ಡ್ರಾ ಮಾಡಲಿಕ್ಕೆ ಹೋದಾಗ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವ್ರು ಅಥವಾ ಅನ್ಎಜುಕೇಟೆಡ್ ಇರ್ತಕ್ಕಂಥವ್ರು ನಿಮಗೆ ಹೇಳಲ್ಲ, ಅನ್ಎಜುಕೇಟೆಡ್ ಹಾಕೊಂಡು ಅನ್ಎಜುಕೇಟೆಡ್ ಆದರೆ ಸಮಸ್ಯೆ ಜಾಸ್ತಿ. ಈಗ ನೋಡಿ, ನಮ್ಮ ಹತ್ರ ಈ ATM ಇರುತ್ತೆ. ಕೆಲವರಿಗೆ ಅನ್ಎಜುಕೇಟೆಡ್ ಇರೋದ್ರಿಂದ ATM ಅಮೌಂಟಲ್ಲಿ ಯಾವ ರೀತಿ ATM ಮಿಷನಲ್ಲಿ ಡ್ರಾ ಮಾಡೋದು ಗೊತ್ತಿರೋದು. ಅವ್ರೇನು ಮಾಡ್ತಾರೆ, ಬೇರೆ ಹೆಲ್ಪನ್ನು ಕೇಳ್ತಾರೆ. ಸೊ ಯಾವಾಗ ಹೆಲ್ಪನ್ನು ಕೇಳ್ತಾರೆ ಅದನ್ನೇ ಕೆಲವೊಂದನ್ನ ಬಂಡವಾಳವಾಗಿ ಮಾಡ್ತಾರೆ. ನಾವು ಯಾವಾಗ ಈ ATM ಕೊಟ್ಟು ವಯಸ್ಸಾಗಿರೋರು ಸ್ವಲ್ಪ ಒಂದು 10,000 ಬಿಸ್ಕೊಡಪ್ಪ ಅಂತೇಳಿ ಪಿನ್ ಕೋಡ್ ಚೀಟಿ ಬರ್ಕೊಂಡಿರ್ತಾರೆ, ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ, ಈ ಅಮಾಯಕರನ್ನ ಮೂಲವಾಗಿ ಇಟ್ಕೊಂಡು ATM ಎಕ್ಸ್ಚೇಂಜ್ ಮಾಡ್ತಾರೆ. ಸೇಮ್ ಕಂಪ್ನಿದು ಅಥವಾ ಸೇಮ್ ಬ್ಯಾಂಕ್ ಇದ್ದು ಅದೇ ಕಲರ್ ಇರುವಂಥ 10 ATMಗಳನ್ನು ಅವರು ತಮ್ಮಲ್ಲಿ ಸ್ಟಾಕ್ ಇಟ್ಕೊಂಡಿರ್ತಾರೆ. ಯಾವಾಗ ಹೋಗ್ತಾನೆ, ನೀವು 2,000 ಬಿಡಿಸ್ಕೊಡೋದು ಹೇಳಿದ್ರೆ 2,000 ಬಿಡಿಸಿ ಕೊಡ್ತಾನೆ. ಕೊಟ್ಟಿದ್ದಾದ್ಮೇಲೆ ನಿಮ್ಮ ATM ನಾವು ಸೇವ್ ಇಟ್ಕೊತಾನೆ, ಬೇರೆ ಅದೇ ಕಲರ್ ಇರ್ತಕ್ಕಂಥ ATM ಕೊಡ್ತಾನೆ. ಯಾರಿಗೆ ಅನ್ಎಜುಕೇಟೆಡ್, ಅದಕ್ಕೆ ಅನ್ಎಜುಕೇಟೆಡ್ ಆಗಬಾರ್ದೆ, ಹೋದ್ರಿ ಹೌದಾ, ಕೊಟ್ಟು ಹೋಗ್ತಾನೆ. ನೀವು ಒಂದೊಂದು ATM 2,000 ಅಮೌಂಟ್ ಸಿಗುತ್ತೆ ಅಂತ ನಿಮ್ಮ ಜನರು ಜೇಬು ಇಟ್ಕೊಂಡು ಹೋಗ್ತಾರೆ.